ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋನ ನಾನು ದೇವ್ರ ಪೂಜೆ ಮಾಡಿ ದೇವಿಯ ಆಶೀರ್ವಾದದ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ನಿಮಗೆ ಹೇಳಬೇಕು, ತೋರಿಸ್ಕೊಡ್ಬೇಕಪ್ಪ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಇವತ್ತು ನೋಡಿರಿ, ನಾನು ಕುಕ್ಕಿಂಗ್ ವಿಡಿಯೋ ಇವತ್ತು ನಾನು ಹಾಕ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಇವತ್ತು ಮಂಗಳವಾರ, ನಮ್ಮದು ಏನು ಇವತ್ತು ಅಡುಗೆದಷ್ಟು ಇದು ಇರಲ್ಲ, ಹೆವಿ ಇರಲ್ಲ. ಯಾಕಂತಂದರೆ ನಾವು ಇವತ್ತು ಮಂಗಳವಾರದ ದಿನ ಒಂದು ಹೊತ್ತಿರೋದ್ರಿಂದ ನಮ್ಮದು ಅಡುಗೆದೇನು ಇರಲ್ಲ. ಏನೋ ಒಂದು ರೈಸ್, ಒಂದು ಚಿತ್ರಾನ್ನ ಏನಾದರೂ ಒಂದು ಮಾಡ್ಕೊಂಡು ಸುಮ್ಮನೆ ಆಗ್ತೀವಿ. ಆಮೇಲೆ ಇವತ್ತೇನಪ್ಪ ಫ್ರೆಂಡ್ಸ್ ಅಂತಂದರೆ, ನೋಡಿರಿ, ನಾನು ಅದರ ಸಲುವಾಗಿ ಇವತ್ತೇನು ಕುಕ್ಕಿಂಗ್ ವಿಡಿಯೋ ಹಾಕೋಕ್ಕಾಗಲ್ಲ ಅಂತಲೇ ನಾನು ಯೂಸ್ ಮಾಡೋ ಅಂಥ ಒಂದು ಬ್ಯೂಟಿ ಟಿಪ್ಸ್ನ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡೇನಿ ಇವತ್ತು. ಅದು ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲೇ ಇರೋವಂಥ ಒಂದು 3-4 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು, ನಮ್ಮ ಅಡುಗೆ ಮನೆಯಲ್ಲೇ ಸಿಗೋಂಥ ಆಯುರ್ವೇದಿಕ್ ಇದನ್ನು ಯೂಸ್ ಮಾಡ್ಕೊಂಡು ನಾನು ಬ್ಯೂಟಿ ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡೀನಿ. ಈ ಬ್ಯೂಟಿ ಟಿಪ್ಸು ನನಗೆ ಭಾಳ 100% ರಿಸಲ್ಟ್ ನನಗೆ ಬಂದಿರೋದ್ರಿಂದ ಆ ಒಂದು ಟಿಪ್ಸ್ನ ನಿಮ್ಮ ಜೊತೆಗೆ ನಾನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಯಾಕಂದರೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಈ ಒಂದು ಟಿಪ್ಸಿಂದ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟು ಇಲ್ಲ, ಮನೆಯಲ್ಲಿರೋಂಥ ಒಂದು ನಮ್ಮ ಅಡುಗೆ ಮನೆಯಲ್ಲೇ ಸಿಗೋಂಥ ಒಂದು 3-4 ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡೋಕ್ಕೆ ಜಾಸ್ತಿ ಟೈಮು ತಗೊಳಲ್ಲ. 5-10 ನಿಮಿಷದಲ್ಲಿ ನೀವು ಪಾರ್ಲರ್ಗೆ ಹೋಗಿ ಬಂದದಕ್ಕಿಂತ ಹೆಚ್ಚಿಗೆ ಸ್ಕಿನ್ ಗ್ಲೋ ನಿಮ್ಮಲ್ಲಿ ಬರ್ತೈತಿ. ನೋಡಿರಿ, ಇವತ್ತಿನ ಮಂಗಳವಾರದ ಪೂಜೆ. ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಕ್ರೀಮ್ನ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಏನೇನು ಐಟಮ್ ತಗೊಂಡೇನಿ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿರಿ, ನಾನು ಒಂದು ಅರ್ಧ ಸ್ಪೂನಿನಷ್ಟು ಕಾಫಿ ಪೌಡ್ರು, ಯಾವುದಾದ್ರೂ ನಾನು ಬ್ರೂ ಕಾಫಿ ಪೌಡ್ರ್ ತಗೊಂಡೀನಿ. ಆಮೇಲೆ ಒಂದು ಚಿಕ್ಕದೊಂದು ಟೊಮ್ಯಾಟೊ ತಗೊಂಡೀನಿ, ದೊಡ್ಡದಿದ್ರೆ ಅರ್ಧ ಅಷ್ಟೇ ಸಾಕು. ಆಮೇಲೆ ಜೇನುತುಪ್ಪ, ಆಮೇಲೆ ಒಂದು ಸ್ಪೂನಿನಷ್ಟು ಕಡಲೆ ಹಿಟ್ಟು. ಇದು 4 ಅಷ್ಟೇ ನಾನು ತಗೊಂಡಿರೋದು. ಇದೇನು ಭಾಳ ಎಕ್ಸ್ಪೆನ್ಸಿವ್ ಅಲ್ಲ, ಮನೆಯಲ್ಲಿರೋದೆ. ಇಷ್ಟೆಲ್ಲ ಐಟಮ್ ತಗೊಂಡು ಇದನ್ನೆಲ್ಲದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀವು ಯೂಸ್ ಮಾಡಬೇಕಾದ್ರೆ ಇದನ್ನು ಸ್ವಲ್ಪನೇ ತಗೊಳ್ರಿ. ನನಗೀಗ ಅದೆಷ್ಟು ಬೇಕಲ್ಲ ಅಷ್ಟೇ ನಾನು ತಗೊಂಡಿದ್ದೀನಿ. ಸುಮ್ಮನೆ ಜಾಸ್ತಿ ಹಾಕಿ ಕಲಸಿ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗ್ತದೆ. ಅದಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಕಡಲೆ ಹಿಟ್ಟು, ಅದನ್ನು ಕಾಫಿ ಪೌಡ್ರ್ ಹಾಕ್ತಿದ್ದೇನೆ. ನೋಡಿರಿ, 1 ಸ್ಪೂನು ಕಡಲೆ ಹಿಟ್ಟು ತಗೊಂಡೇನೆ ನಾನು. ಒಂದು 1/2 ಸ್ಪೂನಷ್ಟು ಕಾಫಿ ಪೌಡ್ರನ್ನ ಗಾಳಿಗೆ ಇಟ್ಬಿಟ್ರೆ ಎಷ್ಟು ಬೇಗ ಗಟ್ಟಿಯಾಗಿಬಿಡ್ತೈತೆ ನೋಡಿರಿ. ಅದು ಸ್ಪೂನಲ್ಲಿ ಗಟ್ಟಿಯಾಗಿಬಿಟ್ಟಿತ್ತು. ನಿಮಗೆ ಅಷ್ಟೊಂದು 2 ನಿಮಿಷ ಹೇಳೋದ್ರಾಗನ ಅದು ಗಟ್ಟಿಯಾಗಿಬಿಟ್ಟಿತ್ತು ನೋಡಿರಿ. ಇವೆರಡನ್ನ ಹಾಕಿ ಆಮೇಲೆ ಟಮಾಟದ್ದು ಇರ್ತದಲ್ಲ ರಸ, ಅದನ್ನು ಅದಕ್ಕೆ ಹಿಂಡಬೇಕು. ಟಮಾಟ ರಸ ಚೆನ್ನಾಗಿದ್ದರೆ ಅರ್ಧ ಸಾಕಾಕತಿ. ಇದು ಅಷ್ಟು ರಸ ಇಲ್ಲ, ಹಾಗಾಗಿ ಅದನ್ನೂ ಅರ್ಧ ನಾನು ಹಿಂಡ್ಕೊತೀನಿ. ನೋಡಿರಿ, ಸಾಕಾಗಿಲ್ಲ ಅಂತಂದರೆ ನೀವು ಒಂದು ದೊಡ್ಡ ಟಮಾಟ ಆದರೂ ತಗೋಬೇಕಾಗ್ತದೆ. ಇದು ಟಮಾಟ ಸ್ವಲ್ಪ ಹುಳಿ ಬರೋದ್ರಿಂದ ರಸ ನಮ್ಮ ಸ್ಕಿನ್ನಲ್ಲಿರೋ ಎಲ್ಲ ಡಸ್ಟು ಆಮೇಲೆ ಸ್ಕಿನ್ ಟ್ಯಾನು ಅದೆಲ್ಲ ಕ್ಲಿಯರ್ ಮಾಡಿಕೊಡ್ತೈತೆ ನಮಗೆ. ಆಮೇಲೆ ಇದೇನು ಕಾಫಿ ಪೌಡ್ರ್ ಐತಲ್ಲ, ಅದು ಸ್ಕಿನ್ ಸ್ವಲ್ಪ ವೈಟ್ನಿಂಗ್ ಕಾಣಿಸೋದಕ್ಕೆ ಹೆಲ್ಪ್ ಮಾಡ್ತೈತಿ. ನೋಡಿರಿ, ಇವು 3 ಫಸ್ಟ್ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೇನೆ. ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ನಾನು ಇದನ್ನ ತೋರಿಸ್ತೇನೆ. ನೋಡಿರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ, ಒಂದು 1/2 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೋಬೇಕು. ನೋಡಿರಿ, ಈ ಥರ ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಇದು. ಆಮೇಲೆ ಇದರಿಂದ ಯಾವುದು ಸೈಡ್ ಎಫೆಕ್ಟ್ ಆಗಂಗಿಲ್ಲ. ನನಗೆ ಇದನ್ನು ಯಾರು ಹೇಳಿದ್ರಪ್ಪ ಅಂತಂದರೆ, ಸುವರ್ಣ ಚಾನಲ್ ಬೊಂಬಾಟ್ ಭೋಜನದಲ್ಲಿ ಲಾಸ್ಟಿಗೆ ಗೌರಿ ಅಮ್ಮ ಅವ್ರು ಬರ್ತಾರಲ್ಲ, ಅವರು ಇದೇ ಥರ ಒಂದು 3-4 ಟಿಪ್ಸ್ ಹೇಳಿದ್ರು ಅವರು. ನಾನು ಅದರಲ್ಲಿ ಒಂದು ಯೂಸ್ ಮಾಡಿ ನೋಡ್ತಾ ಇದ್ದೀನಿ. ಈಗ 1 ತಿಂಗಳು 1.5 ಮಂತ್ ಆಯ್ತು ಈಗಿದು. ನಾನು ವಾರಕ್ಕೆ ಫಸ್ಟ್ ಮಾಡಿದಾಗ ವಾರಕ್ಕೆ 3 ಸಲ ಮಾಡ್ತಾಯಿದ್ದೆ. ಈಗ ವಾರಕ್ಕೆ 1-2 ಸಲ ಮಾಡ್ತಿದ್ದೀನಿ. ನನ್ನ ಸ್ಕಿನ್ನು ಭಾಳ ಟ್ಯಾನ್ ಆಗಿತ್ತು. ಆಮೇಲೆ ಒಂಥರ ಸುಕ್ಕು ಥರ ಆದಂಗಾಗಿತ್ತು. ಆಮೇಲೆ ಬ್ಲ್ಯಾಕ್ನೆಸ್ಸು,
ಭಾಳ ಆಮೇಲೆ ಪಿಂಪಲ್ಸಿಂದು ಕಲೆಗಳು ಎಲ್ಲ ಇತ್ತು. ನಾನು ಒಂದು ವಾರದಾಗ 3 ಸಲ ಯಾವಾಗ ಮಾಡಿದೆ ಅವಾಗೇ ನನಗೆ ಇದ್ರದ್ದು ರಿಸಲ್ಟ್ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊತ ಬಂದೆ. ಈಗ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೀವು ಇದನ್ನು ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮೊದಲು ನೀವು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ಬೇಕಾಗ್ತೈತಿ. ನೋಡಿರಿ, ನಾನು ಇದನ್ನ ಯಾವ ಥರ ಅಪ್ಲೈ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದೀನಿ. ನೋಡಿರಿ, ಇದಕ್ಕಿಂತ ಮುಂಚೆ ನಂದು ಫೇಸ್ ಸ್ವಲ್ಪ ಪಿಗ್ಮೆಂಟೇಷನ್ ಇತ್ತು, ಅದು ಫುಲ್ ಡಾರ್ಕಾಗಿ ಕಾಣಿಸೋದು ನನಗೆ. ಈಗ ಇದನ್ನು ಯೂಸ್ ಮಾಡ್ತಾ ಬಂದಾಗಿಂದ ನನಗೆ ಇದನ್ನು ಫಾಲೋ ಮಾಡ್ತಿದ್ದಲ್ಲ, ಹಂಗಾಗಿ ನನಗೆ ಅದ್ರದ್ದು ಸ್ವಲ್ಪ ಅಷ್ಟು ಡಾರ್ಕಾಗಿ ಕಾಣಿಸಲ್ಲ ಐತಿ. ಅದು ಪೂರ್ತಿ ಪರ್ಮನೆಂಟಾಗಿ ಹೋಗಲ್ಲ, ಅದು ಹೋಗ್ಬೇಕಂತಂದ್ರೆ ಭಾಳ ದಿನ ಹಿಡಿತೈತಿ, ಆದರೆ ಅದು ಅಷ್ಟಾಗಿ ಕಾಣಿಸಂಗಿಲ್ಲ. ನೋಡಿರಿ, ಇದನ್ನು ಕ್ರೀಮ್ ಥರ ಏನು ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ತಗೊಂಡು ನಿಧಾನಾಗಿ ಫೇಸಿಗೆ ಅಪ್ಲೈ ಮಾಡಿ ಅದನ್ನು ನಿಧಾನಾಗಿ ಸ್ಕ್ರಬ್ ಮಾಡ್ತಾ ಹೋಗಬೇಕು. ಫೋರ್ಸಾಗಿ ಮಾಡಬೇಡಿ ಫ್ರೆಂಡ್ಸ್. ಫಸ್ಟ್ ಮಾಡೋರೆಲ್ಲ ಆಮೇಲೆ ಸ್ವಲ್ಪ ಒಂದು ಮಾಡಿದರೂ ನಡೀತೈತಿ. ಫಸ್ಟ್ ಮಾಡೋರು ಒಂದೇ ಸರಿಗೆ ಫೋರ್ಸಾಗಿ ಸ್ಕ್ರಬ್ ಮಾಡ್ತಾ ಹೋಗಬಾರ್ದು. ಆ ಥರ ಮಾಡಿದರೆ ಮತ್ತೆ ಸ್ಕಿನ್ ರೆಡ್ ಆಗಿಬಿಡ್ತೈತಿ. ನಿಧಾನಾಗಿ ಮಾಡ್ತಾ ಹೋಗಬೇಕು. ಕಣ್ಣಿಗೆ ಒಂದು ಬಿಟ್ಟು ಇನ್ನು ಹಣೆಗೆ ಆ ಕಡೆ ಎಲ್ಲ ಆಮೇಲೆ ಕತ್ತಿಗೂ ನೀವು ಹಚ್ಕೊಳ್ಳೋದಾದರೆ ಹಚ್ಬೋದು. ನಾನು ಹಚ್ಚಲ್ಲ, ಯಾವಾಗಲೂ ಫೇಸಿಗೆ ಒಂದೇ ನಾನು ಹಚ್ಚೋದು. ಒಬ್ಬೊಬ್ರು ಏನು ಮಾಡ್ತಾರೆ, ಫೇಸ್ ಒಂದು ಥರ ಕಲರ್ ಕಾಣಿಸ್ತೈತಿ, ಆಮೇಲೆ ಕತ್ತು ಒಂಥರ ಕಲರ್ ಕಾಣಿಸ್ತೈತಿ ಅಂತ ಕತ್ತಿಗೂ ಅಪ್ಲೈ ಮಾಡ್ತಾರೆ. ನಾನು ಆ ಥರ ಅಪ್ಲೈ ಮಾಡಲ್ಲ, ನಾನು ಫೇಸಿಗಷ್ಟೇ ಅಪ್ಲೈ ಮಾಡೋದು. ನೋಡಿರಿ, ಈ ಥರ ಎಲ್ಲ ಕಡೆ ಅದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ಅದನ್ನ ಸ್ಕ್ರಬ್ ಮಾಡ್ತಾ ಹೋಗ್ಬೇಕು ನಿಧಾನಕ್ಕೆ. ಈ ಥರ ಇದನ್ನು ಒಂದು 5 ನಿಮಿಷ ಮಸಾಜ್ ಮಾಡಿ ಆಮೇಲೆ ಲಾಸ್ಟಿಗೆ ಅದೇನು ಉಳಿದಿರ್ತೈತಲ್ಲ ಅದೇ ಕ್ರೀಮ್ನ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ ಒಂದು 5-10 ನಿಮಿಷ ಬಿಟ್ಟು ಇದನ್ನ ಫೇಸ್ನ ವಾಶ್ ಮಾಡಬೇಕು. ಅಂದರೆ ತಣ್ಣೀರಲ್ಲೇ ವಾಶ್ ಮಾಡಿರಿ, ಬಿಸಿನೀರಲ್ಲಿ ವಾಶ್ ಮಾಡಿದರೆ ಇದಾಗಲ್ಲ, ತಣ್ಣೀರಲ್ಲೇ ವಾಶ್ ಮಾಡಬೇಕು. ಈಗ ನಾನು ನಿಮಗೆ ವಾಶ್ ಮಾಡಿ ನಿಮಗೆ ಫೇಸ್ ತೋರಿಸ್ತೇನೆ ಯಾವ ಥರ ಗ್ಲೋ ಬಂದಿರ್ತೈತಿ ಅಂತ. ನೋಡಿರಿ, ನಾನೀಗ ಫೇಸ್ನ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಂದೀನಿ. ನೋಡಿರಿ, ನಿಮಗೆ ಹೆಂಗೆ ಅನ್ನಿಸ್ತೈತಿ? ನನಗಂತೂ ಭಾಳ ಚೆನ್ನಾಗಿ ಅನ್ನಿಸ್ತೈತಿ. ನಾನು ಈ ವಿಡಿಯೋದಲ್ಲಿ ನನ್ನ ಯಾವ ವಿಡಿಯೋದಲ್ಲಿ ನಾನು ಯಾವುದನ್ನು ಎಫೆಕ್ಟ್ಸ್ ಹಾಕಿರಲ್ಲ, ಎಲ್ಲ ರಿಯಲ್. ನಾನು ಯಾವ ಥರ ವಿಡಿಯೋ ಮಾಡಿರ್ತಾನೋ ನ್ಯಾಚುರಲ್ ವಿಡಿಯೋನ ನಾನು ಇದರಲ್ಲಿ ಹಾಕೋದು. ಯಾವುದು ಎಫೆಕ್ಟ್ಸು ಆಮೇಲೆ ಬ್ರೈಟ್ನೆಸ್ ಅದನ್ನ ಯಾವುದು ನಾನು ಹಾಕಲ್ಲ. ಇದು ರಿಯಲ್ಲಾಗಿ ನಂದು ಬಂದಿರೋದು ವಿಡಿಯೋ. ನೋಡಿರಿ ಎಷ್ಟು ಚೆನ್ನಾಗಿ ಮುಖ ಸ್ಕಿನ್ ಫುಲ್ ಕ್ಲಿಯರಾಗಿ ಬಂದೈತಿ ಅಂತ, ಎಷ್ಟು ವೈಟಾಗಿ ಕಾಣಿಸ್ತೈತಿ. ಆಮೇಲೆ ಯಾವುದು ಕಲೆಗಳು, ಪಿಂಪಲ್ಸ್ ಕಲೆ ಎಲ್ಲ ಯಾವ ಮಾರ್ಕ್ಸು ಕಾಣಿಸ್ತಾ ಇಲ್ಲ. ನೋಡಿರಿ, ಸ್ಕಿನ್ನು ಸ್ಮೂತಾಗಿ ಆಮೇಲೆ ಶೈನಾಗಿ ಗ್ಲೋ ಆಗಿ ಯಾವ ಥರ ಕಾಣಿಸ್ತೈತಿ ಅಂತ. ನೋಡಿರಿ ಎಷ್ಟು ಸ್ಮೂತಾಗಿದೆ, ನೈಸಾಗಿ. ಆಮೇಲೆ ನೀವು ಇದನ್ನು ವಾರದಲ್ಲಿ 3 ಸಲ ಮಾಡ್ಕೊತ ಬಂದರೆ ನಿಮಗೆ ಗೊತ್ತಾಗ್ತೈತಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ